UT Kadir ji is just coming to the stage for the prize distribution. Also, our Honorable Minister, Government of Karnataka, MB Patil ji is also just arriving to the stage for the prize distribution. ನರೇಂದ್ರ ಕುಮಾರ್ ನಾಗಶೆಟ್ಟಿ ನಾನು ವೇದಿಕೆ ಕರೆತೇನೆ. ಅವರನ್ನು ನಾವು ನೋಡಬೇಕು. ಕಳೆದ ವಾರ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನಲ್ಲಿ ನಡೆದಂತಹ ಮಲೆನಾಡು ಅಲ್ಟ್ರಾ ಓಟದಲ್ಲಿ ಒಂದು ನಾನು ಕೇಳ್ತೇನೆ. ಸಾಧಕರ ಸಾಧನೆ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ದಯವಿಟ್ಟು ಶಿವಾನಂದ್ ಕಟ್ಟಿಮನಿ ಸರ್ ಅವರನ್ನು ಕೂಡ ಸನ್ಮಾನಿಸಲಿಕ್ಕೆ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಅವರು ಗೌರವ ಸಮರ್ಪಣೆ ಹುಲ್ಲೂರು ಸರ್ ಅವರನ್ನು ನಿಜಕ್ಕೂ ಸಾಕಷ್ಟು ಇಂಟೀರಿಯರ್ ಡಿಸೈನ್ ಡಿಪ್ಲೊಮಾನ ಮಠವಟ ಪುಣಾಗ ಕಾಲೇಜಿನಲ್ಲಿ ಮಾಡಿ ವಿಜಯಪುರ ನಗರದ ಅಮೀನುದ್ದೀನ್ ಹುಲ್ಲೂರು ಪರಂಪರೆ ಮತ್ತು ಪ್ರಾಚೀನತೆಯನ್ನು ಕೂಡ ರಕ್ಷಿಸಿದ ಹೆಗ್ಗಳಿಕೆ ಅವರಿಗೆ ಸಭೆಯ ಸ್ಪೀಕರ್ ಅವರಲ್ಲಿಯೂ ಮಾನ್ಯ ಸಚಿವರಲ್ಲಿಯೂ ಮಾನ್ಯ ಸುನಿಲ್ ಗೌಡ್ ಸರ್ ಅವರಲ್ಲಿಯೂ ವಿನಂತಿ ಪೂರ್ವಕವಾಗಿ ಕೇಳ್ತೇನೆ. ನಾನಾಗಲೇ ಹೇಳಿದೆ, ಪಾರಂಪರಿಕ ಪಟ್ಟಿಯನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂತಹ ಅಮೀನುದ್ದೀನ್ ಎಸ್ ಸರ್ ಅಲ್ಲೇ ಸೆಂಟ್ರಲ್ಲೇ ಮಾತಾಡ್ತೀವಿ ಸರ್. ಏರ್ಪಡಿಸಲ್ಪಟ್ಟಂತ ಐತಿಹಾಸಿಕ ಮ್ಯಾರಥಾನ್ ರ್ಯಾಲಿಯ ಈ ಒಂದು ಸಮಾರೋಪ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ನಮಗೆ ಅತ್ಯಂತ ಗೌರವಿತರು, ಕರ್ನಾಟಕ ರಾಜ್ಯದ ಇಂಡಸ್ಟ್ರಿ ಸಚಿವರಾಗಿರುವಂತಹ ಕೋಟಿ ವೃಕ್ಷ ಅಭಿಯಾನದ ನೇತೃತ್ವವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಲು ಕಾರ್ಯಕರ್ತರಾದಂತ ಗೌರವಾಂತ MB ಪಾಟೀಲ್ ಸಾಹೇಬ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಬಹುಶಃ ಇವತ್ತು MB ಪಾಟೀಲರೆಲ್ಲ ಕನಸನ್ನು ಬಹುಶಃ ಅನುಷ್ಠಾನ ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಮೇಲುಸ್ತುವಾರಿ ವಹಿಸಿಕೊಂಡ ವಿಧಾನ ಪರಿಷತ್ ಸದಸ್ಯರಾದಂತ ಸುನಿಲ್ ಗೌಡ ಪಾಟೀಲ್ ರವರೇ, ಮಹಂತೇಶ್ವರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಜಿಲ್ಲಾ ಅಧಿಕಾರಿಗಳೇ, CO ಅವರೇ, ವಿವಿಧ ಇಲಾಖೆ ಪೊಲೀಸ್ ಅಧಿಕಾರಿಗಳೇ, ವಿವಿಧ ಸಂಘ ಸಂಸ್ಥೆ ಅಧ್ಯಕ್ಷರೇ, ಸೈನಿಕ ಸೈನಿಕರೆಲ್ಲ ಪ್ರಾಂಶುಪಾಲ ಮುಖ್ಯಸ್ಥರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವ ಸ್ವೀಕರಿಸಿದಂತ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ಈ ಒಂದು ಕೋಟಿ ವೃಕ್ಷ ಅಭಿಯಾನದ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಮ್ಯಾರಥಾನ್ ನೇತೃತ್ವ ವಹಿಸಿದಂತ ಎಲ್ಲ ನಮ್ಮ ಆ ಒಂದು ವಾಲಂಟಿಯರ್ಸ್ ಮತ್ತು ಕಾರ್ಯಕರ್ತ ಮಿತ್ರರೇ, ಈ ಒಂದು ಮ್ಯಾರಥಾನ್ ಭಾಗವಹಿಸಿದಂತ ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರದ ವಿವಿಧ ಪ್ರದೇಶದಿಂದ ಬಂದಂತ ಎಲ್ಲ ನಮ್ಮ ಅಥ್ಲೆಟ್ಗಳೇ ಮತ್ತು ಹಿತೈಷಿಗಳೇ, ಈ ಒಂದು ಕಾರ್ಯಕ್ರಮದ ವಿಶೇಷವಾದ ಹಿತೈಷಿ ಮತ್ತು ಪ್ರೀತಿಯಿಂದ ಸಹಕಾರಗಳು ಪ್ರತಿಯೊಂದು ಬಿಜಾಪುರದ ನಾಗರಿಕರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಮೊನ್ನೆ ತಾನೇ MB ಪಾಟೀಲ್ ಸಾಹೇಬರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿಕೊಟ್ಟಂತ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಕಾರ್ಯಕ್ರಮ ಇದ್ರೂ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಾನು ವಿದ್ಯಾರ್ಥಿ ನಾಯಕನಿದ್ದಾಗಲೇ ಬಹುಶಃ MB ಪಾಟೀಲ್ ಸಾಹೇಬರು ನಮ್ಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟು ನಮ್ಮ ನಾಯಕತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ MB ಪಾಟೀಲ್ ಕೂಡ ಪ್ರಮುಖ ಕಾರಣಕರ್ತ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ನಾನು ಒಪ್ಪಿ ಮಂಗಳೂರಿಗೆ ನನ್ನ ಕ್ಷೇತ್ರಕ್ಕೆ ನಿನ್ನೆ ಬೆಳಿಗ್ಗೆ ಭೇಟಿ ಕೊಟ್ಟು ಕ್ಷೇತ್ರ ಎಲ್ಲ ಕಾರ್ಯ ಮುಗಿಸಿ ರಾತ್ರಿ ಬಹುಶಃ ಅಲ್ಲಿಂದ ಹೈದರಾಬಾದ್ ಬಂದು ಇಲ್ಲಿಗೆ ಕರೆಕ್ಟಾಗಿ 5:45 ಬಂದು ನಾನು ಮುಟ್ಟಿದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ತಂದು ಮುಟ್ಟಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೊಂದು ಐತಿಹಾಸಿಕ ಮತ್ತು ಭವಿಷ್ಯದ ದಿನಾಂಕಕ್ಕೆ ಬೇಕಾದ ಕಾರ್ಯಕ್ರಮ ಅಂತ ನಾನು ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ಒಂದು ಮಾತಿದ್ದಂತೆ, ಯಾಕಂದ್ರೆ ಒಂದು ಮಾತನ್ನು ಯಾವಾಗಲೂ ಉಲ್ಲೇಖ ಮಾಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಈ ಭೂಮಿಯು ಪ್ರತಿಯೊಬ್ಬರ ಮನುಷ್ಯನ ಅಗತ್ಯತೆಯನ್ನು ಪೂರೈಸಲು ಸಾಕಷ್ಟು ಸಂಪನ್ಮೂಲಗಳನ್ನು ಒದಗಿಸ್ತದೆ, ಆದರೆ ಮನುಷ್ಯರ ದುರಾಶೆ ಏನಲ್ಲ. ಬಹುಶಃ ಇವತ್ತು ಕೋಟಿ ವೃಕ್ಷ ಅಭಿಯಾನದ ನೇತೃತ್ವದ ಉದ್ದೇಶವೇ ಇವತ್ತು ಇದಾಗಿದೆ. ಇದು ಬಹುಶಃ ಒಂದು ಮ್ಯಾರಥಾನ್ ಮತ್ತು ಐತಿಹಾಸಿಕ ಒಂದು ಅಥವಾ ಗಿಡವನ್ನು ನಡುವ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ಭವಿಷ್ಯ ಜನಾಂಗಕ್ಕೆ, ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಇನ್ನು ಹುಟ್ಟಿ ಬರದ ಮಕ್ಕಳಿಗೆ ಯಾವ ರೀತಿ ನಮ್ಮ ಪರಿಸರವನ್ನು ನಾವು ಕಾಪಾಡಿಕೊಳ್ಬೇಕು, ಯಾವ ರೀತಿ ನಮ್ಮ ಆರೋಗ್ಯ ಮತ್ತು ನಮ್ಮ ಈ ರೀತಿಯ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಾಗೆ ನಮ್ಮ ಕೊಡುಗೆ ಏನಂತ ಹೇಳಿ ಬಹುಶಃ ನಮ್ಮ ಈ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸಲಿಕ್ಕೆ ಮತ್ತು ತಿಳುವಳಿಕೆ ಕೊಡುವಂತ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಯಾರು ಯಾವುದು
ಪಾರ್ಕ್ ರಕ್ಷಣೆ ಕೂಡ ಇವತ್ತು ಆಗ್ತದೆ. ಆದ ಕಾರಣ ಬಹುಶಃ ಇದಕ್ಕೆ ಬರೀ ಒಂದು ಮ್ಯಾರಥಾನ್ ನಲ್ಲಿ ಒಂದು ಅವೇರ್ನೆಸ್ ಮೂಲಕ ಇದರಲ್ಲಿ ಬಹಳಷ್ಟು ಇವತ್ತು ಡೈಮೆನ್ಷನ್ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಆದ ಕಾರಣ ಬಹುಶಃ ಇವತ್ತು ನಾವು ಯಾವ ನಿರ್ಣಾಯಕ ಕಾಲಘಟ್ಟದಲ್ಲಿ ನಾವೆಲ್ಲ ಕೂಡ ಇದ್ದೇವೆ. ನಿರ್ಣಾಯಕ ಕಾಲಘಟ್ಟ ಅಂತ ಹೇಳಿದ್ರೆ ಇನ್ನು ತಡ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿ ಹೋಗಿ ಮುಡ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಲಘಟ್ಟ ಬಹುಶಃ ಈ ಒಂದು ಮ್ಯಾರಥಾನ್ ಮತ್ತು ಅವೇರ್ನೆಸ್ ಅದು ಮುಂದಿನ ಜನಾಂಗಕ್ಕಿಂತಲೂ ಭವಿಷ್ಯದ ದಿನಕ್ಕಿಂತಲೂ ಈಗ ನಮ್ಗೆ ಅತ್ಯಗತ್ಯವಾಗುವಂತ ಕಾಲಘಟ್ಟ ಅಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಮೆಲ್ಲರೂ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು ಬಹುಶಃ ನಮ್ಮ ಪರಿಸರ ಮಾಲಿನ್ಯ ಇರಲಿ, ಕ್ಲೈಮೇಟ್ ಚೇಂಜ್ ಇರಲಿ, ಅಥವಾ ನಮ್ಮ ಆರೋಗ್ಯ ಸಂಬಂಧ ವಿಚಾರ ಇರಲಿ, ಹಲವಾರು ಬಹುಶಃ ಇವತ್ತು ಸಾಮಾಜಿಕ ಯಾಕಂದ್ರೆ ಮನುಷ್ಯರು ಯಾವಾಗ ಪರಿಸರದಿಂದ ದೂರ ಹಾಕ್ತಾರೆ ಅವಾಗೆಲ್ಲ ಸಮಸ್ಯೆಗಳು ಸಮಾಜದಲ್ಲಿ ಮತ್ತು ಶರೀರದಲ್ಲಿ ಬಂದು ಬಿಡ್ತದೆ. ಯಾವಾಗ ನೀವು ಮನುಷ್ಯರ ಮತ್ತು ಪ್ರಕೃತಿಯ ಹತ್ತಿರದಲ್ಲಿದ್ದೀರಾ ಆವಾಗ ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಯಾಕೆ ನಮ್ಮ ಜೀವನ ಶರ್ಮ ಹಿರಿಯರು ಬಹುಶಃ 100, 200, 300 ವರ್ಷದಿಂದ ಹಿಂದೆ ಏನಿತ್ತು, ನಮ್ಮ ಹಿರಿಯರೆಲ್ಲರೂ ಕೂಡ ಪರಿಸರದಕ್ಕೆ ಮತ್ತು ಕಾಡಿನ ಮಧ್ಯೆ ಇದ್ರು. ಈಗ ನಾವು ಬಿಟ್ಟು ಹೊರಗೆ ಬರುವಾಗ ಎಲ್ಲಾ ರೀತಿಯ ಸಮಸ್ಯೆ ಇವತ್ತು ಪ್ರಾರಂಭ ಆಗ್ತದೆ. ಆದ ಕಾರಣ ಇವತ್ತಿಗಿರುವಂತಹ ಪರಿಸರ ಮಾಲಿನ್ಯ ಇರಲಿ, ಕ್ಲೈಮೇಟ್ ಚೇಂಜ್ ಇರಲಿ, ನಮ್ಮ ಕಲುಷಿತ ನೀರುಗಳಿರಲಿ, ಅಥವಾ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ರೋಗ ಇರಲಿ, ಇದಕ್ಕೆ ಈಗಿರುವಂತಹ ದೊಡ್ಡ ಪರಿಹಾರ ಯಾವುದಂತ ಹೇಳಿದ್ರೆ ಅದು ಅಲೋಪತಿ ಮದ್ದು ತೆಗೆದುಕೊಂಡು ಬಹುಶಃ ಒಂದು ದಿವಸ ಗುಣಮುಖರಾಗುವುದಲ್ಲ. ನಾವೆಲ್ಲರೂ ಗಿಡ ನೆಡುವ ಮೂಲಕ ಶಾಶ್ವತವಾದ ಪರಿಹಾರ ಕಾಣುವುದೇ ಅದು ನಮ್ಮ ಮೊದಲ ಆದ್ಯತೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಾ ಸಮಸ್ಯೆಗಳ ಪರಿಹಾರ ಯಾವುದು ಅಂತ ಹೇಳಿದ್ರೆ ನಾವು ಗಿಡಗಳನ್ನು ನಟ್ಟುಕೊಂಡು ಬಹುಶಃ ಅದರ ಬಗ್ಗೆ ಜಾಗೃತಿ ಮೂಡಿಸಿಕೊಂಡು ಪರಿಸರ ಅತ್ಯಂತ ಒಂದು ಫಲಪ್ರದವಾದ ಒಂದು ಪ್ರದೇಶ, ಸಂಪನ್ಮೂಲಭರಿತವಾದ ಪ್ರದೇಶ, ಆರೋಗ್ಯಕ್ಕೆ ಒಂದು ಅತ್ಯಂತ ಆರೋಗ್ಯಕ್ಕೆ ವಾತಾವರಣ ನಿರ್ಮಾಣ ಜವಾಬ್ದಾರಿ. ನಾವೆಲ್ಲ ಬೇರೆ ಬಹಳಷ್ಟು ದೇಶಗಳ ಸುತ್ತಿದ್ದೇವೆ. ಅಲ್ಲಿ ಏನಿದೆ ಭಾರತ ದೇಶಕ್ಕೆ ಹೆಚ್ಚೇನು ದೊಡ್ಡದೇನು ಜಾಸ್ತಿ ಏನಿಲ್ಲ. ಅವರು ಒಂದೇ ಕೆಲವು ರಾಷ್ಟ್ರದಲ್ಲಿ ಏನಂತ ಹೇಳಿದ್ರೆ ಅದು ಸ್ವಿಟ್ಜರ್ಲೆಂಡ್ ಇರಲಿ ಬೇರೆ ಬೇರೆ ಯಾಕೆ ಟೂರಿಸಂ ಹೋಗ್ತಂತ ಹೇಳಿದ್ರೆ ಅಲ್ಲಿಯ ಪರಿಸರನವ್ರು ಕಾಪಾಡಿಕೊಂಡು ಬಂದಿದ್ದಾರೆ. ಅದು ಒಂದು ಕೂಡ ಅವ್ರು ಬಹುಶಃ ಅಲ್ಲಿ ಹಾಳು ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ಆ ಪರಿಸರ ನ್ಯೂಜಿಲ್ಯಾಂಡ್ ಇರಲಿ, ಸ್ವಿಟ್ಜರ್ಲೆಂಡ್ ಇರಲಿ, ಅಲ್ಲಿ ದೊಡ್ಡ ವಿಶೇಷ ನಮ್ಗಿಂತ ದೇಶಕ್ಕೆ ಜಾಸ್ತಿ ಏನಿಲ್ಲ. ಅದು ಅವ್ರದ್ದು ಒಂದೇ ದೊಡ್ಡ ಕೊಡುಗೆ ಏನು, ಅದು ಎಲ್ಲ ಹಿರಿಯರು ಯುವಕ ಯಾವುದೇ ಒಂದು ದುರಾಶೆ ಇಲ್ಲದೆ ಯಾವ ಪರಿಸರ ಇದೆಯಾ ಅದಕ್ಕೆ ಮೊದಲ ಆದ್ಯತೆ ಕೊಟ್ಟು ಪರಿಸರವನ್ನು ನಾಶ ಮಾಡದ ರೀತಿಯಲ್ಲಿ ಆ ನೈಸರ್ಗಿಕವನ್ನು ಕಾಪಾಡಿಕೊಂಡದ್ದೇ ಅವ್ರಿಗೆ ಇವತ್ತು ಅಷ್ಟು ಟೂರಿಸಂ ಹೋಗ್ಲಿಕ್ಕೆ ಸಾಧ್ಯ. ನಾವು ಪರಿಸರ ಕಾಪಾಡಿಕೊಂಡು ಬಹುಶಃ ಅದನ್ನು ಬೆಳೆಸಿಕೊಂಡು ಮುಂದೆ ಬಂದರೆ ನಮ್ಮ ಬಹುಶಃ ವಿಶ್ವದ ಎಲ್ಲಾ ದೇಶದ ಜನರು ಕೂಡ ಭಾರತ ದೇಶಕ್ಕೆ ಬಂದು ಹೋಗುವಂತ ಒಂದು ದೊಡ್ಡ ಮಟ್ಟದ ನಾವು ಒಂದು ಕೇಂದ್ರೀಕೃತವಾದ ಒಂದು ಟೂರಿಸಂ ಸ್ಪಾಟ್ ಕೂಡ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಈ ಒಂದು ಮ್ಯಾರಥಾನ್ ಮುಖಾಂತರ ದೊಡ್ಡ ಮಟ್ಟದ ಸಂದೇಶ ಬಹುಶಃ ಬಿಜಾಪುರ ಜಿಲ್ಲೆಗೆ ಮಾತ್ರ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಡುವಂತ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಆದ ಕಾರಣ ಎಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ನನಗೆ ಕೇಳುವುದಿಷ್ಟೇ, ಹಿರಿಯರು ಬಹಳಷ್ಟು ಶ್ರಮವಹಿಸಿಕೊಂಡು ಒಂದು ಹಂತಕ್ಕೆ ತಂದು ಇದನ್ನು ಇವತ್ತು ನಿಲ್ಲಿಸಿದ್ದಾರೆ. ಈಗ ಭುಜಕ್ಕೆ ಭುಜ ಕೊಟ್ಟು ಇದನ್ನು ಇನ್ನಷ್ಟು ಯಶಸ್ವಿಯಾಗಿ, ಇನ್ನಷ್ಟು ವೇಗವಾಗಿ, ಇನ್ನಷ್ಟು ಐತಿಹಾಸಿಕವಾಗಿ ಇದನ್ನು ನಡೆಸಿಕೊಳ್ಳಿಕ್ಕೆ ಇಲ್ಲಿರುವ ಪ್ರತಿಯೊಂದು ಯುವಕರು ಕೂಡ, ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಈ ಒಂದು ಕೋಟಿ ಹಬ್ಬಿನ ವರ್ಷಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹ ಕೊಟ್ಟು ಇದು ನಿಮ್ಮ ಒಂದು ಭಾಗದ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಆಲೋಚನೆ ಮಾಡಿಕೊಂಡು ಬಹುಶಃ ಪ್ರೋತ್ಸಾಹ ಕೊಟ್ಟಾಗ ಬಹುಶಃ ಇದು ರಾಜ್ಯ ದಾಖಲೆ ಅಲ್ಲ, ರಾಷ್ಟ್ರ ದಾಖಲೆ ಅಲ್ಲ, ಮುಂದಿನ ದಿನಗಳಲ್ಲಿ ಕೋಟಿ ಹಬ್ಬಿನ ವಿಜಾಪುರ ಮ್ಯಾರಥಾನ್ ವಿಶ್ವ ದಾಖಲೆಗೆ ಬಂದು ನಿಲ್ಲುವಂತ ಕಾಲಘಟ್ಟ ಖಂಡಿತವಾಗಿ ಬರ್ತದೆ. ಅದು ಬರಬೇಕು, ಅದೇ ಇಚ್ಛೆ ಎಂ.ಬಿ. ಪಾಟೀಲ್ ಮತ್ತು ಟೀಮ್ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆದಾಗ ನಾನು ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ನಾವೆಲ್ಲರೂ ಕೂಡ ಬಹುಶಃ ಇವತ್ತು ಅತ್ಯುತ್ತಮವಾಗಿ ಅತ್ಯಂತ ಸತ್ಪ್ರಜೆ ಆಗಿ ಬಹುಶಃ ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೂ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಯಾವ ಒಂದು ಮಾತು ಹೇಳ್ತಾ ಇರ್ತೇನೆ. ನಾನು ಒಂದು ದಿವಸ ನಮ್ಮ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಒಬ್ಬ ಫಾರಿನರ್ ಅವನ ಭುಜಕ್ಕೆಲ್ಲ ಬ್ಯಾಗ್ ಅನ್ನು ಹಾಕಿಕೊಂಡು ಒಬ್ಬನ ಓಡಾಡಿಕೊಂಡು ಓಡಾಡ್ತಾನೆ. ನಾನು ನನ್ನ ಡ್ರೈವರ್ಗೆ ಹೇಳಿದೆ, ಇವನಿಗೆ ತಲೆ ಸರಿಯಿಲ್ಲ ಮಾರೆ, ಒಂದು ಬಸ್ಸಲ್ಲಿಯ, ಒಂದು ಟ್ರೈನ್ ಅಲ್ಲಿಯ, ರಿಕ್ಷಾದಲ್ಲಿ ಅವ್ನಿಗೆ ಎಲ್ಲಿ ಹೋಗ್ಬೇಕು ಎಲ್ಲ ಅವನು ಸಂಪತ್ತಾಗಿ ಒಬ್ಬನ ಓಡಾಡ್ತೇನೆ ಮಧ್ಯ ರಸ್ತೆಯಲ್ಲಿ ಅಂತ ಹೇಳಿಕೊಂಡು 1 ಕಿಲೋಮೀಟರ್ ಹೋಗಿ ನಾಳೆ ಅರ್ಚನೆ ಮಾಡಿದ್ದೆ. ಇವತ್ತು ಅಮೆರಿಕ ದೇಶನೋ ಜರ್ಮನಿಯ ದೇಶನೋ ಗೊತ್ತಿಲ್ಲ, ಭಾರತ ದೇಶ ತುತ್ತತುಳಿದ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಅವನೆಲ್ಲವನ್ನ ಸಂಪತ್ತನ್ನು ಬ್ಯಾಗ್ ಹಾಕಿ ಒಬ್ಬಂಟಿಯಾಗಿ ನಿರ್ಭಯವಾಗಿ ಓಡಾಡುವ ಧೈರ್ಯ ಬಂದ್ರೆ ಅದು ಭಾರತ ದೇಶದಲ್ಲಿ ಬೇರೆ ದೇಶದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇಂಡಿಯನ್ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಆಗಿದೆ. ಆ ಜವಾಬ್ದಾರಿಯಲ್ಲಿ ಪರಿಸರವನ್ನು ಕಾಪಾಡೋದು ಕೂಡ ಅದು ಪ್ರಮುಖವಾದ ನಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ದೀರ್ಘವಾಗಿ ಮಾತಾಡದೆ ಇನ್ನೊಂದು ಸಂದರ್ಭ ನಿಮ್ಮ ಇನ್ನಷ್ಟು ಮಾತ್ರ ಅವಕಾಶ ಖಂಡಿತವಾಗಿ ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ ಬಹುಶಃ ಯಾರೆಲ್ಲ ಇದರಲ್ಲಿ ಭಾಗವಹಿಸಿದಾರ ನಾನು ಇವೆಲ್ಲ ನನ್ನ ವಿಶೇಷ ತುಂಬ ಹೃದಯದ ನನ್ನ ಧನ್ಯವಾದ ಶುಭಾಶಯ ಸಲ್ಲಿಸಿಕೊಂಡು, ಯಾಕಂದ್ರೆ ಇದು ಯಶಸ್ವಿ ಆಗ್ಬೇಕಂದ್ರೆ ನಿಮ್ಮ ಭಾಗವಹಿಸೋ ಮುಖ್ಯ.
ಕೆಲವರು ಗೆಲ್ಲಿಕ್ಕೆ ಆಗ್ತದೆ, ಕೆಲವರು ಆಗುದಿಲ್ಲ. ಇಲ್ಲ ನಮಗೆ ಮುಟ್ಟಿಸಿ ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಘೋಷಣೆ ಮಾಡ್ತೀವಿ ನಂಬರ್ 1, ನಂಬರ್ 2, ನಂಬರ್ 3 ಅಂತೇಳಿ. ಆದ ಕಾರಣ ಇವತ್ತು ಕೆಲವು ಪ್ರಶಸ್ತಿ ಪಡೆದಿರ್ಬೋದು, ಇನ್ನು ಕೆಲವು ಪಡೆದಿರಬಹುದು. ಅದು ನಾನು ಹೇಳಿದಿಷ್ಟೇ, ಈ ಗೆಲುವು, ಈ ಸ್ಪರ್ಧೆಯಲ್ಲಿ ವಿಜೇತ ಅದು ಯಾರ ಗೆಲುವು ಕೂಡ ಅಲ್ಲ. ಈ ಸೋಲು ಅದು ಯಾರು ಸೋಲು ಕೂಡ ಅಲ್ಲ. ಈ ಗೆಲುವು ಅದು ಬಿಜಾಪುರ ಜಿಲ್ಲೆಯ ಜನತೆಯ ಕೋಟಿ ಅಭಿಯಾನ ವೃಕ್ಷ ಸಮಿತಿಯ ಗೆಲುವಾಗಿ ಬಂದದ್ದು ಅಂತ ಹೇಳಿ ಗೊತ್ತಾ. ಮತ್ತೊಮ್ಮೆ ನಿಮ್ಗೆಲ್ಲ ಅಭಿನಂದನೆ ಸಲ್ಲಿಸಿಕೊಂಡು ಮತ್ತು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದು ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ MP ಪಾಟೀಲ್ ಅವರಿಗೂ, ಸುನೀಲ್ ಪಾಟೀಲ್ ಅವರಿಗೂ, ಮಹಾಂತೇಶ್ ಅವರಿಗೂ, ಇಡೀ ನಮ್ಮ ಈ ತಂಡದವರಿಗೆ ಮತ್ತೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ತಾವೆಲ್ಲರೂ ಕೂಡ ನಮ್ಮ ಮಂಗಳೂರು ಕಾಲೇಜ್ ಕ್ಷೇತ್ರಕ್ಕೆ ತಾವೆಲ್ಲ ಬರಬೇಕು ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. Thank you very much, sir, for those inspiring words. Next, I would like to invite on stage our Honorable MB Patil, sir, the Karnataka Minister for Large and Medium Scale Industries. Is a forward-thinking leader known for progress and ecological balance in the state. Over to you, sir. ಕೋಟಿ ವೃಕ್ಷ ಅಭಿಯಾನ್ ಟ್ರಸ್ಟ್, ವಿಜಯಪುರ ಜಿಲ್ಲಾಡಳಿತ, ಅರಣ್ಯ ಇಲಾಖೆ, NTPC ಎಲ್ಲ ಸಂಘ ಸಂಸ್ಥೆಗಳು, BLD ಸಂಸ್ಥೆ, ಸಿದ್ಧಸಿರಿ ಮತ್ತು ಎಲ್ಲ ಡೋನರ್ಸ್ ಏನಿದ್ದಾರೆ, ಟೂರಿಸಂ ಇಲಾಖೆ, ಸಕ್ಕರೆ ಕಾರ್ಖಾನೆಗಳು, KSDL ಎಲ್ಲರ ವತಿಯಿಂದ ಇವತ್ತೊಂದು ಸಹ ವೃಕ್ಷೋತ್ಥಾನವನ್ನು ಹೆರಿಟೇಜ್ ರನ್ ಇದರ ಉದ್ಘಾಟನೆಯನ್ನು ನಮ್ಮೆಲ್ಲರ ಅತ್ಯಂತ ಅಭಿಮಾನದ ವಿಧಾನಸಭೆಯ ಸಭಾಧ್ಯಕ್ಷರು, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು, ನಮ್ಮೆಲ್ಲರಿಗೂ ಒಂದು ಆದರ್ಶ ಸನ್ಮಾನ್ಯ ಶ್ರೀ UT ಖಾದರ್ ಸಾಹೇಬ್ರೆ, ಸಹೋದರ ಅಂತ ಸುನೀಲ್ ಗೌಡ ಪಾಟೀಲ್ರೆ, ಕಟ್ಟಕೊಂಡ ಉದ್ದಿಲ್ಲ, ಹಮೀದ್ ಮುಷ್ರಿಫ್ ಅವರೇ, ಸಂಗಮೇಶ್ ಬಬಳೇಶ್ವರ್ ಅವರೇ, ಜಿಲ್ಲಾಧಿಕಾರಿಗಳಂತ ಭೂಪಾಲನ್ ಅವರೇ, CO ಅವರಾದಂಥ ರಿಷಿ ಆನಂದ್ ಅವರೇ, SP ಅವರಾದಂಥ ಲಕ್ಷ್ಮಣ್ ಎಂಬರ್ಗಿ ಅವರೇ, ಶ್ರೀಮತಿ ಭೀಮಾಶಂಕರ್ ಹೊಳೇದವರೇ, ಸೈನಿಕ್ ಸ್ಕೂಲಿನ ಪ್ರಿನ್ಸಿಪಾಲ್ರೇ, KSDಲಿನ MD ಪ್ರಶಾಂತ್ ಅವರೇ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಯುವಕ ಮಿತ್ರರೇ, ವಿದ್ಯಾರ್ಥಿಗಳೇ, ಪ್ರಪ್ರಥಮವಾಗಿ ನಾನು ನಮ್ಮ ಗೌರವಾನ್ವಿತ ವಿಧಾನಸಭೆಯ ಅಧ್ಯಕ್ಷರು, ಸಭಾಧ್ಯಕ್ಷರು ಸನ್ಮಾನ್ಯ ಶ್ರೀ UT ಖಾದರ್ ಸಾಹೇಬರಿಗೆ ಎಷ್ಟು ಅಭಿನಂದನೆಗಳು ಹೇಳಿದ್ರು ಕೂಡ ಕಡಿಮೆ. ಅವರು ನಮ್ಮೆಲ್ಲರ ಸಲುವಾಗಿ ನಿಮ್ಮ ಆಶಯದಂತೆ ಇವತ್ತು ಮಂಗಳೂರಿಂದ ರಾತ್ರಿ 11-12 ಗಂಟೆಗೆ ಹೈದರಾಬಾದ್ ಬಂದು ಹೈದರಾಬಾದಿಂದ ಪೂರ್ತಿ ರಾತ್ರಿ ಇವತ್ತಿನ ದಿವಸ ವಾಹನದಲ್ಲಿ ಪ್ರಯಾಣ ಮಾಡಿ ಇವತ್ತು ಬರೋಬ್ಬರಿ ಇಲ್ಲಿ 5:45ಕ್ಕೆ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ಅವರು ಬದ್ಧತೆ ಅಂತ ತೋರಿಸ್ತದೆ, ಕಾಳಜಿ ಅಂತ ತೋರಿಸ್ತದೆ. ನಾನು ಮಹಂತೇಶ್ ಬಿಡಾದವ್ರಿಗೆ ಹೇಳಿದೆ, ಜೇರ್ಕರ್ತ ಇದನ್ನ ಈ ರೀತಿ ಟ್ರಾವೆಲ್ ಮಾಡಿ ಬರ್ಬೇಕಾಗಿದ್ದು ನನಗೆ ಯಾರು ಹೇಳಿದ್ರೆ ನಾ ಬರ್ತಿರ್ಲಿಲ್ಲ ಅಂತ ಹೇಳಿ ಒಪ್ಕೋತೀನಿ. ನಾನು ನಿಜವಾಗಿ ಹೇಳ್ತೀನಿ, ಅಷ್ಟು ಅವ್ರಿಗಿನ್ನ ತೊಂದರೆ ಕೊಟ್ಟಿದ್ದೀವಿ ಸರ್, ನಮ್ಗೆ ಬಹಳ ತೊಂದರೆ ಕೊಟ್ಟಿದ್ದೀವಿ. ಆದ್ರೆ ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸ ಎಲ್ಲರಿಗೂ ಇದೆ. ನಿಮ್ಮನ್ನೇ ಕರಿಬೇಕು ಅಂತೇಳಿ ಇವತ್ತು ಸಾವಿರ ಮಾಡಿದ್ರು. ಹೀಗಾಗಿ ಯಾರಂದ್ರೆ ನಿಮ್ಮ ಕ್ರಿಯಾಶೀಲತೆ, ನಿಮ್ಮ ಬದ್ಧತೆ, ನಿಮ್ಮ ಮಾತುಗಳು ಅವರೆಲ್ಲರಿಗೂ ಕೂಡ ಮುಂದಿನ ಪೀಳಿಗೆಗೆ ಇವತ್ತು ಸಹ ಆದರ್ಶ. ಅದು ಆ ಆದರ್ಶದ ಜೀವನವನ್ನು ತಾವು ಮಾಡಿದ್ದೀವಿ. ವಿಧಾನಸಭಾ ಅಧ್ಯಕ್ಷರಾಗಿ ರಾತ್ರಿ 1 ಗಂಟೆ ತನ ವಿಧಾನಸಭಾ ನಡೆದಿದ್ದೆಲ್ಲ ನೋಡಿದಿರಿ ನೀವು. ಮತ್ತೆ ಬೆಳಿಗ್ಗೆ 9 ಗಂಟೆಗೆ 8 ಗಂಟೆಗೆ ಅಂದ್ರೆ ಆ ರೀತಿ ಇವತ್ತು ಸಹ ಉತ್ತರ ಕರ್ನಾಟಕದಲ್ಲಿ ಇವತ್ತು ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕದ ಅಧಿವೇಶನಕ್ಕೆ, ಸಮಸ್ಯೆಗಳಿಗೆ ಪರಿಹಾರಕ್ಕೆ ತಮ್ಮ ಪಾಲ್ಗೊಳ್ಳುವಿಕೆ ಆಗಬೇಕು ಮತ್ತು ಚರ್ಚೆ ಆಗಬೇಕು ಅಂತೇಳಿ ಆ ಒಂದು ಬದ್ಧತೆ ಇಟ್ಟುಕೊಂಡು ಇವತ್ತು ಸಹ ವಿಧಾನಸಭೆಯನ್ನ ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ನಡೆಸಿದಂಥವ್ರು ನಮ್ಮ
ವಿಧಾನಸಭೆ ಅಧ್ಯಕ್ಷ ಅಂತ ಯುಟಿ ಖಾದರ್ ಸರ್ ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಗರ್ವ ಇದೆ. ಇವತ್ತು ಇದು ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ, ಯಾಕಂದ್ರೆ ತಾವೆಲ್ಲರೂ ಪ್ರೈಸಸ್ ಅನ್ನ ಇದು ಮಾಡ್ಕೊಳಕ್ಕೆ ಇವತ್ತು ದಿವಸ ಕಾಯ್ದಿದ್ದೀರಿ. ಈ ಕೋಟಿ ವೃಕ್ಷಾನ ಅಭಿಯಾನ ಹೆಂಗೆ ಪ್ರಾರಂಭ ಆಯಿತು ಅಂದ್ರೆ, ನಾನು 13ರಿಂದ 18 ಏನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ, ನೀರಾವರಿ ಸಚಿವನಾಗಿದ್ದಾಗ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಈ KDP ಸಭೆಯಲ್ಲಿ ನಾನು ರಿವ್ಯೂ ಮಾಡುವಾಗ ರಾಷ್ಟ್ರ ಮತ್ತು ರಾಜ್ಯದ ಅರಣ್ಯ ವಿಸ್ತೀರ್ಣ ಎಷ್ಟೈತೆ ಅಂತ ಕೇಳಿದಾಗ, ಫಾರೆಸ್ಟ್ ಕವರೇಜ್ ಎಷ್ಟು ಅಂದಾಗ ನಮ್ಮ ಅಧಿಕಾರಿಗಳಿದ್ರು 0.17 ಅಂತೇಳಿ. ರಾಷ್ಟ್ರದ ಮತ್ತು ರಾಜ್ಯದ ಅವರೇಜು 35% ಇದ್ದಾಗ ನಮ್ಮಲ್ಲಿ 0.17, 1% ಅಲ್ಲ, ಅರ್ಧ ಪರ್ಸೆಂಟು ಅಲ್ಲ, 1/4% ಅಲ್ಲ, 1/2% ಅಲ್ಲ, 0.17 ಅಂತೇಳಿ. ಅವಾಗ ನಾವು ಎಚ್ಚೆತ್ಕೊಂಡು ಯಾಕೆ ನಮಗೆ ಮಳೆ ಆಗ್ತಾ ಇಲ್ಲ, ಯಾಕೆ ನಮಗೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬಿಸಿಲಿದೆ, ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಕೋಟಿ ವೃಕ್ಷವನ್ನ ಪ್ರಾರಂಭ ಮಾಡಿ, ಇದು ಯಾರ್ದು ಕೂಡ ಅಲ್ಲ, ಇದು ಪಕ್ಷಾತೀತವಾದಂಥದ್ದು, ಜಾತ್ಯತೀತವಾದಂಥದ್ದು. ಇದು ಜಿಲ್ಲಾಡಳಿತ, ಫಾರೆಸ್ಟ್ ಇಲಾಖೆ, ಇನ್ನುಳಿದ ಎಲ್ಲ ಇಲಾಖೆಗಳು, ಏನು ಸರ್ಕಾರದ ಇಲಾಖೆಗಳು, ಕೋಟಿ ವೃಕ್ಷ ಅಭಿಯಾನ ಟ್ರಸ್ಟ್, ಸಂಘ ಸಂಸ್ಥೆಗಳು, ನಿಮ್ಮೆಲ್ಲರ ಕೋಟಿ ವೃಕ್ಷ ಅಭಿಯಾನ. ನಾನು ಹೇಳಿದ್ದೀನಿ ಮೊನ್ನೆ, ಇನ್ನೊಂದು 2 ವರ್ಷ 3 ವರ್ಷ ನಾನು ಅದನ್ನ ಮಾಡ್ತೀನಿ. ಮುಂದೆ ನಿಮ್ಮ ನೆಕ್ಸ್ಟ್ ನೀವು ಯಾರು ಮಾಡ್ತೀರ ಅದನ್ನು ಟೇಕ್ ಓವರ್ ಮಾಡಬೇಕಾಗ್ತದೆ. ಈಗ 0.17 ನಿಂದ ಈಗ ಸುಮಾರು 2.5% ವರೆಗೆ ಬಂದಿದೆ. ಈಗ ಆದ್ರೆ 35% ಹೋಗ್ಬೇಕು. ಯಾವಾಗ? ಇನ್ನು 50 ವರ್ಷ ಬೇಕು, ಇನ್ನು 25-30 ವರ್ಷ, 50 ವರ್ಷ ಬೇಕು. MB ಪಾಟೀಲ್ ಒಬ್ಬರಿಂದ ಆಗೋದಿಲ್ಲ. ಇದನ್ನು ಮುನ್ನಡೆಸ್ಕೊಂಡು ಯುವ ಪೀಳಿಗೆ, ನಮ್ಮ ಸಭಾಧ್ಯಕ್ಷರು ಖಾದರ್ ಸಾಹೇಬ್ರು ಹೇಳಿದಂಗೆ, ವಿದ್ಯಾರ್ಥಿಗಳು ತಾವೇನಿದ್ದೀರಿ, ಯುವಕರಿದ್ದಾರೆ, ತಾವು ಇದನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. MB ಪಾಟೀಲ್ ಕಾಲದಲ್ಲಿ ಆಗೋದಿಲ್ಲ ಇದು, ಯಾಕಂದ್ರೆ 35% ರೀಚ್ ಆಗ್ಬೇಕಲ್ಲ. ಹೀಗಾಗಿ ನಮ್ಮ ಜಿಲ್ಲೆ ಇವತ್ತು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ನಮ್ದೊಂದು ಸ್ಲೋಗನ್ ಇತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ. ಆ ಸ್ಲೋಗನ್ ಏನಿತ್ತಂದ್ರೆ, ನಮ್ಮ ಮುರುಗೇಶ್ ಅಲ್ಲದಾರ ಅಂದು ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಈ ಕೊಡಪ್ಪ ಇದು ರಾಬರ್ಟ್ ಸ್ವಾನ್ದು ಎಲ್ಲಿದೆ ಅದು ಫೋಟೋ? ನೋ 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 ಯು ರಾಂಗ್. ಅಲೋ, ಅವ್ರು ಹೇಳ್ತಾರೆ, ಇಫ್ ಸಂಬಡಿ ಥಿಂಗ್ಸ್ ದಟ್ ಇಟ್ ವಿಲ್ ಬಿ, ನನ್ಗೆ ಸ್ಕ್ರೀನ್ ಶಾಟ್ ಕೊಡಪ್ಪ ಅದನ್ನೊಂದು. ಅಂದ್ರೆ ಈ ಭೂಮಂಡಲವನ್ನ ಸುಧಾರಣೆ ಮಾಡ್ಲಿಕ್ಕೆ ಬೇರೆ ಯಾರೋ ಬಂದು ಸುಧಾರಣೆ ಮಾಡ್ತಾರೆ, ತಪ್ಪು ತಿಳ್ಕೊಂಡಿದ್ರಿ, ಇದನ್ನ ನಾವೇ ಮಾಡಬೇಕು ಅಂತ ಹೇಳ್ತಾರೆ. ಯಾರೋ ಒಬ್ಬನು ಬಂದು ಮಾಡ್ತಾನೆ ಈ ಭೂಮಂಡಲ ಸುಧಾರಣೆ ಅಂತ ಹೇಳಿ ತಿಳ್ಕೊಂಡ್ರೆ ರಕ್ಷಣೆ ಮಾಡ್ತಾನ, ತಪ್ಪು, ಇದನ್ನ ನಾವು ಮಾಡಬೇಕು ಅಂತ ಹೇಳ್ತಾರೆ. ಆ ರಾಬರ್ಟ್ ಸ್ವಾನ್, ಅದು ನಮ್ಮ ಸ್ಲೋಗನ್ ಆಗಿತ್ತು. ತೆಗಿಯೋದನ್ನ ಇದರಲ್ಲಿ ಮುರುಗೇಶ್ ಫಾಸ್ಟ್. ಈ ಸಲ ಅದನ್ನ ನಾವು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ವಿಶಾಲವಾದ ಭೂಪ್ರದೇಶ, ಹಸಿರು ಹಾಸಿಗೆ, ತಿಳಿ ನೀರಿನ ಹೊಳೆಯ ದಂಡೆ, ಸುರಿಯುವ ಮಳೆ, ಪರಿಶುದ್ಧ ಗಾಳಿ, ಅನಂತ ಆಗಸ, ಇದೆಲ್ಲ ನಿಸರ್ಗ ನಿಧಿ, ನಿಜ ಸಂಪದ ಅಂತ ಹೇಳಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ವಾಣಿ ಅಂತ ನಾವು ನಡೆದಿದ್ದೀವಿ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಹುಶಃ ಖಾದರ್ ಸಾಹೇಬ್ರ ಅವರು 50 ವರ್ಷ ಸುದೀರ್ಘವಾಗಿ ಪ್ರವಚನ ಮಾಡಿದ್ದಾರೆ. ಅವರು ಪ್ರವಚನದ ಮುಖ್ಯ ಒಂದು ಟಾಪಿಕ್ ಏನಾಗಿದೆ, ನಿಸರ್ಗ, ಪ್ರಕೃತಿ ಮತ್ತು ಸ್ವಚ್ಛ. ಈ ಸ್ವಚ್ಛ ಅಭಿಯಾನ ಈಗೇನಾದ್ರು ಬಂದಿಲ್ಲ. ಇದು ಈಗ ನಾವು ರಾಜಕಾರಣಿಗಳು ಸರ್ಕಾರ ಮಾಡಿದಂತ ಕಾರ್ಯಕ್ರಮ ಅಲ್ಲ. ಅವರು 50 ವರ್ಷದಿಂದ ಹೇಳ್ತಾ ಇದಾರೆ, ನೀನು ಶುದ್ಧವಾಗಿರು, ನಿನ್ನ ಮನಸ್ಸು ಶುದ್ಧವಾಗಿರ್ಲಿ, ನಿಮ್ಮ ಮನೆ ಶುದ್ಧ ಆಗಿರ್ಲಿ, ನಿಮ್ಮ ಓಣಿ ಶುದ್ಧ ಆಗಿರ್ಲಿ, ನಿಮ್ಮ ಊರು ಶುದ್ಧ ಆಗಿರ್ಲಿ, ಎಲ್ಲವೂ ಸ್ವಚ್ಛ 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 ಅಂತ ಹೇಳ್ತಾ ಇದ್ರು. ಆಮೇಲೆ ಅವರ ಜೀವನ ಉದ್ದಂತೂ ಸಹ ಪ್ರಕೃತಿ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ, ತಮ್ಗೆ ಗೊತ್ತಿದೆ, ಅವರು ತಮ್ಮ ಅಂತಿಮ ವಿಲ್ನಲ್ಲೂ ಕೂಡ, ಅಂತಿಮ ಇಚ್ಛೆಯಲ್ಲೂ ಕೂಡ ಏನ್ ಹೇಳಿದ್ರು ಅಂದ್ರೆ, ನಾವು ಲಿಂಗಾಯತ ಸಂಪ್ರದಾಯದಲ್ಲಿ ನಾವು ಅವ್ರನ್ನ ಸಮಾಧಿ ಮಾಡ್ತೀವಿ. ಆದ್ರೆ ಅವ್ರು ಹೇಳಿದ್ರು, ನಾನು ಸಮಾಧಿ ಮಾಡಬೇಡಿ, ನಾನು ಸಮಾಧಿ ಮಾಡಿದ್ರೆ ನೀವು ಗುಡಿ ಕಟ್ತೀರಾ, ಕೈ ಹೊಡಿತೀರಾ, ಪೂಜೆ ಮಾಡ್ತೀರಾ. ಐ ವಾಂಟ್ ಟು ಬಿ ಫಾರ್ಗಾಟನ್. ನಾನು ಪ್ರಕೃತಿಯಿಂದ ಬಂದಿದ್ದೀನಿ, ಪ್ರಕೃತಿಯಲ್ಲಿ ವಿಲೀನ ಆಗಿದ್ದೀನಿ. ನಮ್ಮ ಅಲ್ಲಂ ಪ್ರಭುಗಳ ಬಯಲು ವಚನ, ಬಯಲಾಗಿ ಬಂದು ಬಯಲಾಗಿ ಉತ್ತರ ಹೋಗಿದ್ರು, ಆ ವಚನವನ್ನು ಕೋಟ್ ಮಾಡಿದಂತ ಪರಮಪೂರ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಅವ್ರಿಗೆ ನಾವು ಡೆಡಿಕೇಟ್ ಮಾಡಿದ್ದೀವಿ. ಹೀಗಾಗಿ ಎಲ್ಲಿದೆ ಸರ್ ಅದು? ಅದೇನ್ ಹೇಳ್ತಾರೆ, ರಾಬರ್ಟ್ ಸ್ವಾನ್ ಏನ್ ಹೇಳ್ತಾರೆ ಸರ್, ದ ಗ್ರೇಟೆಸ್ಟ್ ಥ್ರೆಟ್ ಟು ಅವರ್ ಪ್ಲಾನೆಟ್ ಈಸ್ ದ ಬಿಲೀಫ್ ದಟ್ ಸಮ್ವನ್ ಎಲ್ಸ್ ವಿಲ್ ಸೇವ್ ಇಟ್. ದ ಗ್ರೇಟೆಸ್ಟ್ ಥ್ರೆಟ್ ಟು ಅವರ್ ಪ್ಲಾನೆಟ್ ಈಸ್ ದ ಬಿಲೀಫ್ ದಟ್ ಸಮ್ವನ್ ಎಲ್ಸ್ ವಿಲ್ ಸೇವ್ ಇಟ್. ಈ ಭೂಮಿಗೆ
ಒಂದು ಗಂಡಾಂತರ ಏನಂದ್ರೆ ನಮ್ಮಲ್ಲಿರುವಂತ ಒಂದು ನಂಬಿಕೆ ಬೇರೆ ಯಾರೋ ಬಂದು ಅದನ್ನ ಉಳಿಸ್ತಾರೆ ಅಂತೇಳಿ ರಕ್ಷಣೆ ಮಾಡ್ತಾರೆ, ನಾವೇ ರಕ್ಷಣೆ ಮಾಡ್ಕೊಳ್ಬೇಕಿಲ್ಲ. ಇದು ನಮ್ಮ ಮುಖ್ಯ ಅಭಿಯಾನದ ಸ್ಲೋಗನ್ ಆಗಿತ್ತು. ಇವತ್ತು ಪರಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಇದನ್ನು ಮಾಡಿದ್ದೀವಿ. ಬಹಳಷ್ಟು ಅದ್ರ ಜೊತೆಗೆ ಕೇವಲ ನಾವು ನಿಸರ್ಗ ಅಷ್ಟೇ ಅಲ್ಲ, ನಮ್ಮ ಸ್ಮಾರಕಗಳು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಸ್ಮಾರಕಗಳು 85-88 ಸ್ಮಾರಕಗಳು ಇರುವಂತದ್ದು ವಿಜಯಪುರ ನಗರ, ವಿಜಯಪುರ ಜಿಲ್ಲೆ. ಗೋಲ್ ಗುಂಬಜ, ಇಬ್ರಾಹಿಂ ರೋಜಾ, ಆಸರ್ ಮಹಲು, ನಮ್ಮ ಆದಿಲ್ ಶಾಹಿ ಕುಮಟಗಿ ಲೇಕ್ ಪ್ಯಾಲೇಸು, ಹೀಗೆ ಉಪ್ಲಿ ಬುರ್ಜು, ಮುಲ್ಕ್ ಮೈದಾನ್ ಟೋಪು, ಹೀಗೆ ಬಹಳಷ್ಟು ಸ್ಮಾರಕಗಳು ಹೊಂದಿರ್ತಂತ ಜಿಲ್ಲೆ ನಮ್ದು. ಆ ಸ್ಮಾರಕಗಳ ರಕ್ಷಣೆ ಕೂಡ ಆಗಬೇಕಾಗಿದೆ. ಆ ಸ್ಮಾರಕಗಳ ಬಗ್ಗೆ ತಿಳುವಳಿಕೆಗಳು ಕೂಡ ಆಗಿದೆ. ಪ್ರವಾಸಿಗರನ್ನ ಆಕರ್ಷಿಸಬೇಕಾಗಿದೆ. ನಮ್ಮ ಇತಿಹಾಸವಂತ ಭವ್ಯವಾದ ಇತಿಹಾಸವನ್ನ ನಾವು ಮುಂದಿನ ಪೀಳಿಗೆ ಕೊಡಬೇಕಾಗಿದೆ. ಒಂದು ಕಡೆ ಪರಿಸರ, ಪ್ರಕೃತಿ, ಗಿಡಗಳ ನೆಡುವ ಜೊತೆಗೆ ಇವತ್ತು ನಮ್ಮ ಸ್ಮಾರಕಗಳ ಬಗ್ಗೆ ಅದರ ರಕ್ಷಣೆ ಮತ್ತು ಇಲ್ಲಿ ಪ್ರವಾಸಿಗರನ್ನ ಇದು ತರುವಂತ ಕಾರ್ಯಕ್ರಮ ಆಗಬೇಕು ಅದನ್ನೆಲ್ಲ ಇಟ್ಕೊಂಡು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಜಿಲ್ಲಾಡಳಿತ ನಮ್ಮ ಭೂಪಾಲನ್ ಅವರು, ಅವ್ರ ಎಂಟೈರ್ ಟೀಮ್, ಫಾರೆಸ್ಟ್ ಇಲಾಖೆಯವರು, ಎಲ್ಲಾ ಇಲಾಖೆ ನಾವು ಅವರು ಅನ್ನೋದೇ ಎಲ್ಲರೂ ಕೂಡ ಸರ್ ಈಗ ಪ್ರತಿಯೊಂದು ಅವತ್ತು ಶಾಲೆಯಲ್ಲಿ, ಹಾಸ್ಪಿಟಲ್ ನಲ್ಲಿ ನಮ್ಮ PDOಗಳು ಸರ್, ಒಬ್ಬೊಬ್ಬರು PDO ಒಂದು ಬ್ರಿಡ್ಜ್ಗೆ 10,000 ಗಿಡಗಳು ನೆಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯವರು ನಮ್ಮ ಸಿದ್ದಾಪುರದಲ್ಲಿ ಒಂದು 5,000 ಗಿಡಗಳು ನೆಟ್ಟಿದ್ದಾರೆ. ಈಗ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಡೊಮ್ನಾಳದಲ್ಲಿ ನಮ್ಮ ಪಾಟೀಲ್ರು, ರಿಟೈರ್ಡ್ ಆಫೀಸರು ಸುಮಾರು 10,000 ಗಿಡಗಳು ನೆಟ್ಟಿದ್ದಾರೆ. ಡೊಮ್ನಾಳ್ ಗುಡ್ಡ ಫುಲ್ ಕಂಪ್ಲೀಟ್ ಆಗಿ. ಹೀಗೆ ಹನಿ ಹನಿ ಗೂಡಿದ ಹಳ್ಳ ಅಂತ ಹೇಳಿ ಸಹ ನಾವು 1.5 ಕೋಟಿ ಸಸಿಗಳನ್ನ ನಟ್ಟು ಸಹ ಪೋಷಿಸಿದ್ದೀವಿ. ಇನ್ನು ಮುಂದೆ ಅದು 10 ಕೋಟಿವರೆಗೆ ಹೋಗ್ಬೇಕು, 20 ಕೋಟಿವರೆಗೆ ಹೋಗ್ಬೇಕು. ಅದು MB ಪಾಟೀಲ್ ಒಬ್ಬರಿಂದ ಸಾಧ್ಯ ಅಲ್ಲ, ಅಥವಾ ನಾವು ಇರುವಂತವ್ರು ಎಲ್ಲರದ್ದು ಸಾಧ್ಯ ಅಲ್ಲ. ಅದು ನಿಮ್ಮ ಕೈಯಲ್ಲಿದೆ. ಮಕ್ಕಳು, ಯುವಕರು ತಾವೇನಿದಿರಲ್ಲ, ನಿಮ್ಮ ಕೈಯಲ್ಲಿದೆ. ಇದು 50 ವರ್ಷ ನಿರಂತರ ಇದು ನಡಿಬೇಕು. ಆವಾಗ ನಾವು ಸ್ಟೇಟ್ ಎವರೇಜ್ ಏನಿದೆ 35 ಹೋಗ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ನಾನು ಈ ಮುಖ್ಯ ಅಭಿಯಾನದಲ್ಲಿ ತಮ್ಮ ಜೊತೆ ನಾನು ಭಾಗವಹಿಸಿದ್ದೇನೆ. ಮತ್ತು ಪ್ರಮುಖವಾಗಿ ನಮ್ಮ ವಿಧಾನಸಭೆಯ ಅಧ್ಯಕ್ಷರು, ಸಭಾಧ್ಯಕ್ಷರಾದಂಥ UT ಖಾದರ್ ಸಾಹೇಬರು ತಮ್ಮೆಲ್ಲ ಇಷ್ಟೆಲ್ಲ ತೊಂದರೆ ತಗೊಂಡು ತಮ್ಮ ಕಷ್ಟ ಅಂತ ಕೇಳ್ಕೊಂಡ್ರೆ ರಾತ್ರಿ ಇಡೀ ನಿದ್ದೆ ಇಲ್ಲ ಅವ್ರಿಗೆ. ನಿದ್ದೆ ಇರಲಾರ್ದೆ ರಾತ್ರಿ ಇಡೀ ಹೊತ್ತು ಸಹ ಬಂದು ಇಲ್ಲಿ ತಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾವು ವಿಶೇಷವಾದಂಥ ಅಭಿನಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಯಶಸ್ವಿ ಆಗಲಿ, ಮುಂದುವರಿಯಲಿ. 2-3 ವರ್ಷ ಆದ್ಮೇಲೆ ನಿಮಗೆ ಬಿಟ್ಟು ಕೊಟ್ಬಿಡ್ತೀವಿ. ನೀವು ಯುವಕರು ಏನಿದಿರಲ್ಲ, ನೀವೇ ಅದರ ಅಧ್ಯಕ್ಷ ಆಗ್ರಿ, ನೀವೇ ಮೆಂಬರ್ಸ್ ಆಗ್ರಿ. ಒಟ್ಟಾರೆ ಇದು ಮುಂದುವರ್ಕೊಂಡು ಹೋಗ್ಬೇಕು, ನಿರಂತರವಾಗಿರ್ಬೇಕು, ಇದು ನಿಲ್ಬಾರ್ದು. ಆಗ ನಮ್ಮ ವಿಜಯಪುರದಲ್ಲಿ ತಾಪಮಾನ 3-4 ಡಿಗ್ರಿ ಕಡಿಮೆ ಆಗ್ತದೆ. ಈಗ ರಾತ್ರಿ ತಂಪಾಗತ್ತದ. ಮೊದಲು ಧೂಳು ಅಂತಿದ್ದೀವಿ ನಾವು, ಧೂಳು. ಈಗ ಧೂಳು ಎಲ್ಲೈತಿ? ಸ್ವಚ್ಛ ಗಾಳಿಯಲ್ಲಿ ನಂಬರ್ 1 ಬಂದಿದ್ದೀವಿ ನಾವು. ಅಂತರ್ಜಲ ಹೆಚ್ಚಿಗಾಗಿದೆ. 5 ವರ್ಷ ನೀರಾವರಿ ಮಾಡಿದಾಗ ಎಲ್ಲಾ ಕಡೆ ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ರೈತರು ಖುಷಿ ಇದ್ದಾರೆ. ಇನ್ನೂ ಬಹಳಷ್ಟು ಆಗ್ಬೇಕಾಗಿದೆ. ಎಲ್ಲರೂ ಕೂಡಿ ಇವತ್ತು ಸಹ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ವಾತಾವರಣವನ್ನ, ಒಂದು ಒಳ್ಳೆ ಭೂಮಂಡಲವನ್ನ ಬಿಟ್ಕೊಳ್ಳುವಂತ ಜವಾಬ್ದಾರಿ ಇದೆ. ನಮ್ಮ ಹಿರಿಯರು ನಮಗೆ ಲಕ್ಷಾಂತರ ವರ್ಷ ನಮಗೆ ಒಂದು ಒಳ್ಳೆಯ ಸುಂದರವಾದಂತ ಭೂಮಂಡಲವನ್ನು ನಮ್ಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ನಾವೇನ್ ಕೊಡ್ತೀವಿ ಮುಂದೆ ಅವರಿಗೆ? ಮುಂದೆ ಲಕ್ಷಾಂತರ ಕೋಟ್ಯಾಂತರ ವರ್ಷ ಮುಂದುವರಿಬೇಕದು. ಆ ಮುಂದುವರಿಯೋರಿಗೆ ನಾವು ಒಳ್ಳೆ ಭೂಮಂಡಲ ಬಿಟ್ಟು ಹೋಗ್ಬೇಕು ಅಥವಾ ಅದನ್ನ ಹಾಳು ಮಾಡಿ ಹೋಗ್ಬೇಕು? ನಮ್ಮಲ್ಲಿಗೆ ಎಂಡು ಅಂತ ಅನ್ಬೇಕಾಗ್ತದೆ. ಅದು ಆಗ್ಬಾರ್ದು ಅನ್ನೋ ಮಾತನ್ನ ಸಂದರ್ಭ ಹೇಳಿ ಅದನ್ನ ಅರ್ಥಕೊಂಡಿದ್ರಿ. ಆ ಜವಾಬ್ದಾರಿಯನ್ನ ತಾವು ಕೆಲಸ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಇವತ್ತು ಇದಕ್ಕೆ ಜಿಲ್ಲಾಧಿಕಾರಿಗಳು, ಫಾರೆಸ್ಟ್ ಇಲಾಖೆ, ವಿವಿಧ ಇಲಾಖೆಗಳು, ಟೂರಿಸಂನವರು, ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು, ವಾಲಂಟಿಯರ್ಸ್ ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದ್ರಿ ಅವರೆಲ್ಲರಿಗೂ ಕೂಡ, ಪೊಲೀಸ್ ಇಲಾಖೆ ಯಾರ್ಯಾರು ಇದಕ್ಕೆ ಹಿಂದೆ ಕೆಲಸ ಮಾಡಿದ್ರಿ, ಕಟ್ಟಕಡೆ ಮನುಷ್ಯರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂತ ಕೃತಜ್ಞತೆಗಳನ್ನ, ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರಗಳು. Starting with us.
meal. All the winners are requested to kindly go to the booth on your left hand side and give your details for collecting the prize money. Okay, the next category is fourth category 60 plus. First prize Pandurang Chaugle. Second prize Ashok Asra. Third prize Vittal Shettigara. Request you all to come on the stage. ಈಗ ಸಂಕೇತ್ ಬಗ್ಗೆ ಅನೌನ್ಸ್ ಮಾಡುವ ವಿನ್ನರ್ಸ್ ಬೇಗನೆ ವೇದಿಕೆಗೆ ಬರಬೇಕು. All are winners in the 4 age categories 18 to 35, 36 to 45, 46 to 45 to 60 and 60 plus. Let's give a big round of applause to all the winners here on stage for 10K. What a great moment for all the winners here. Let's give a big round of applause to all the winners on stage. These are our 10K winners. What a proud moment for all the winners here on stage. Applause to all the winners. And our seniors who have been running with so much of pride. What a great day for all of us. Fantastic. Let's do a big round of applause to all the winners. Okay, the next category is 21 kilometers. This is the seniors first, second, third. Jyoti Maya, please come on the stage. Madam Jyoti Maya. ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ. A big round of applause to the energy here at the seniors camp. Unbelievable energy, fantastic. Look at the winners and they're from all across and completing the 21 box. Contagious. Superb. Thank you all. What a great day to have you. Lovely for all the winners. ಥ್ಯಾಂಕ್ ಯು. ಆ ಗೋಲ್ಡ್ ಚೈನ್ ಸಿಕ್ಕಿದೆ, ಧನ್ಯವಾದಗಳು ತಲುಪಿಸಿದವ್ರಿಗೆ. ಓಕೆ, ದ ನೆಕ್ಸ್ಟ್ ಒನ್ ಇಸ್ 21 ಕಿಲೋಮೀಟರ್. ಓಂ ಶ್ರೀ ಆಂಜನೇಯ ಜ್ಯೋತಿಷ್ಯಾಲಯ, ಪಂಡಿತ್ ಪವನ್ ಶಂಕರಾಚಾರ್ಯ, ಫೇಮಸ್ ನಂಬರ್ 1 ಅಸ್ಟ್ರಾಲಜರ್ಸ್, ಪ್ರಖ್ಯಾತ ಮಾಂತ್ರಿಕರು, ನುಡಿದಂತೆ ನಡೆಯುವರು. ಪಂಡಿತ್ ಪವನ್ ಶಂಕರಾಚಾರ್ಯ. ಇವರ ಮೊಬೈಲ್ ನಂಬರ್ 9611187695. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ, ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿ ಇರುತ್ತಾರೆ. ಕೇರಳ ಕೊಳ್ಳೇಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಪರಿಹಾರ ತಿಳಿಸುತ್ತಾರೆ. ಈಗಲೇ ಕರೆ ಮಾಡಿ. ಪಂಡಿತ್ ಪವನ್ ಶಂಕರಾಚಾರ್ಯ. ಇವರ ಮೊಬೈಲ್ ನಂಬರ್ 9611187695.